ಹಲೋ ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗಂತೂ ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಇವನು ಮನೆ ಕರ್ಕೊಂಡು ಬಂದಿರ್ತಾನೆ. ಅಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಗ ಇರಲಿ ಬಿಡಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಈಗ ಆಯಿತು, ಬಂದಿದ್ದೀರಲ್ವಾ, ಇನ್ನೆಲ್ಲ ಮುಗ್ದೋಯ್ತು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವು ಇದ್ರ ಬಗ್ಗೆ ಎಲ್ಲ ಮಾತಾಡಬೇಡಿ. ಏನಮ್ಮ, ನೀನು ಇನ್ನು ಮುಂದೆ ಅಪ್ಪ ಹೇಳಿದಾಗ ಕೇಳ್ಕೊಂಡಿರಬೇಕು, ಆಯಿತಾ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಹೇಳ್ತಾರೆ. ರೀ, ಇವಾಗ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೋಡು, ಇನ್ನು ಮುಂದೆ ಮಾತುಕತೆ ಎಲ್ಲ ಬಿಟ್ಬಿಡ್ಬೇಕು. ಇವಾಗ ಸ್ವಲ್ಪ ದಿನದವರೆಗೂ ನೀನು ಮದುವೆ ಆಗೋವರೆಗೂ ಆರಾಮಾಗಿ ಮನೆಯಲ್ಲೇ ಇರಬೇಕು. ಯಾರ ಜೊತೆನೂ ಜಾಸ್ತಿ ಮಾತಾಡೋದಕ್ಕೆ ಹೋಗಬೇಡ. ಒಂದಿನ ಮಾತಾಡೋ ಅಷ್ಟೇ ಅಂತ ಹೇಳಿದಾಗ, ರೀ ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ನೋಡಮ್ಮ, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ನೀನು ಅದ್ರ ಬಗ್ಗೆ ಯೋಚನೆಯೂ ಮಾಡಬೇಡ. ನೋಡು, ಇವಾಗ ನೀನು ಹೇಗಿರಬೇಕು ಅಂತ ಹೇಳಿ ನಿನ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಲ್ವಾ? ನೋಡು, ನೀನು ಎಷ್ಟೇ ಇಷ್ಟಪಟ್ಟರು ಕೂಡ ಅಪ್ಪ ಅಮ್ಮ ನಿನಗೆ ಜೀವನದಲ್ಲಿ ಏನೆಲ್ಲ ಬೇಕು ಕೊಡಿಸಿದ್ದಾರೆ, ಇನ್ನು ಮುಂದೆ ಕೂಡ ಅವ್ರು ಕೊಡಿಸ್ತಾರೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡ ಅಂತ ಹೇಳಿದಾಗ, ಸರಿ ಆಯಿತು ಅಕ್ಕ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅರಿ, ನಾವಿನ್ನು ಬರ್ತೀವಿ ಅಂತ ಹೇಳಿದಾಗ, ಸೂರ್ಯ ನೋಡಪ್ಪ, ಇನ್ನು ಮುಂದೆ ನೀನು ಯಾವುದೇ ಕಾರಣಕ್ಕೂ ಈ ಮದುವೆನಲ್ಲಿ ಭಾಗಿಯಾಗಲ್ಲ ಅಂತ ಹೇಳೋ ಆಗಿಲ್ಲ. ನೀನು ಇಷ್ಟೊಂದು ಎಲ್ಲ ಮಾತಾಡಿ ಕರ್ಕೊಂಡು ಬಂದಿದ್ಯಾ. ಆ ಹುಡುಗನೂ ನನ್ನ ಜೊತೆ ಮಾತಾಡ್ದ, ಮನೆಯವರೆಲ್ಲರೂ ಒಪ್ಪಿದ್ದಾರೆ ಅಂತ ಅಂದಮೇಲೆ ಮದುವೆ ಮಾತುಕತೆನ ಶುರು ಮಾಡೋಣ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ, ಅಂಕಲ್ ನೀವೇನು ಭಯ ಪಡ್ಕೋಬೇಡಿ, ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು, ಅಪ್ಪ ಅಮ್ಮಗೆ ನೀನು ಯಾವಾಗಲೂ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳ್ತಾರೆ. ಆಯ್ತಕ್ಕ, ನನ್ನಿಂದ ತಪ್ಪಾಯಿತು. ನೋಡು, ನೀನೀಗ ಅವನಿಗೆ ಒಪ್ಸಿದ್ದೆ ಅಲ್ವಾ, ಅಪ್ಪ ಅಮ್ಮನೂ ಮುಖ್ಯ ಅಂತ ಹೇಳಿ, ನಿನ್ನ ಜೀವನದಲ್ಲಿ ನೀನು ಏನು ಬೇಕೋ ಅದನ್ನು ಪಡ್ಕೋಬೇಕು, ಹಾಗಂತ ಮನೆಯವ್ರಿಗೆ ನೋವು ಮಾಡಬಾರ್ದಲ್ವ ಅಂತ ಹೇಳಿದಾಗ, ಸರಿ ಅಕ್ಕ ಅಂತ ಹೇಳ್ತಾರೆ. ಸೂರ್ಯ, ನಿನ್ನ ಕೈ ಮುಗಿತೀನಪ್ಪ, ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ಕೊಡ್ಬೇಕು ಅಂತ ಹೇಳಿದಾಗ, ಅಂಕಲ್ ನೀವು ಇದೆಲ್ಲ ಮಾಡಬಾರ್ದು, ಮೀನಾ ನಡಿ ಹೋಗೋಣ, ಇಲ್ಲೇ ಇದ್ದರೆ ಅಂಕಲ್ ಏನೇನೋ ಮಾತಾಡ್ಬಿಡ್ತಾರೆ ಅಂತ ಹೇಳಿದಾಗ, ಸರಿ ಆಯಿತು ನಾವಿನ್ನು ಬರ್ತೀವಿ ಅಂತ ಹೇಳಿ ಅವರು ಅಲ್ಲಿಂದ ಹೊರಟ್ಬಿಡ್ತಾರೆ. ಮನೆ ಹೊರಗಡೆ ಬಂದು ಕಾರ್ ತಗೊಂಡು ಅಲ್ಲಿಂದ ಮೂವ್ ಆಗ್ತಾರೆ. ಅಷ್ಟರಲ್ಲಿ ಮೇಕೆ ಮಂಜಣ್ಣ ಕೂಡ ಆಟೋದಲ್ಲಿ ಬಂದು ಇಳ್ಕೊತಾನೆ. ಬರಯ್ಯ ಬಾಯ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾನೆ. ಬಾರಪ್ಪ ಬರೋ, ಇಲ್ಲೇ ನಿಲ್ಸಯ್ಯ, ತಗೊಳಯ್ಯ ದುಡ್ಡು, ನೀನು ಕೇಳ್ದಷ್ಟೇ ಕೊಟ್ಟಿದ್ದೀನಿ, ಇನ್ನೂ ಎಕ್ಸ್ಟ್ರಾನು ಕೊಟ್ಟಿದ್ದೀನಿ ಅಂತ ಹೇಳಿ ಒಳಗಡೆ ಬರ್ತಾರೆ. ಆಗ ಏನ್ರಿ ಕೇಶವಪ್ಪರೇ ಚೆನ್ನಾಗಿದ್ದೀರೇ ಅಂತ ಹೇಳಿದಾಗ, ಚೆನ್ನಾಗಿದ್ದೀವಿ, ಮಂಜಣ್ಣವರು ಬರಬೇಕು ಅಂತ ಹೇಳಿ ಹೇಳ್ತಾರೆ. ಇವಳೇ ನನ್ನ ಮಗಳು, ಚೆನ್ನಾಗವಳೆ ಕಣವ ಭವಾನಿ, ಇವಳು ನನ್ನ ಹೆಂಡತಿ ಸುಂದ್ರಿ ಅಂತ ಹೇಳ್ತಾರೆ. ನಮಸ್ಕಾರ ಕಣವ ಅಂತ ಹೇಳ್ತಾರೆ. ಆಗ ಕೂತ್ಕೊಳ್ಳಿ, ನಿಮ್ಮಿಂದ ಭಾರಿ ಉಪಕಾರ ಆಯಿತು ಅಂತ ಹೇಳಿದಾಗ, ಇರಲಿ ಬಿಡಪ್ಪ, ನಿನ್ನ ಮಗಳು ತುಂಬ ಲಕ್ಷಣವಾಗವಳೆ, ನಮ್ಮ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ. ಅದು ಅಲ್ಲದೆ ನಮ್ಮ ಮನೆ ಮಗನ ನಮ್ಮ ಮನೆಗೆ ಕಳಿಸ್ಕೊಟ್ಟವಳೆ, ಮನೆಯವರು ಮುಖ್ಯ, ನಾವು ಮದುವೆ ಆಗೋದು ಮುಖ್ಯ ಅಂತ ಹೇಳ್ಕೊಟ್ಟವಳೆ, ಕೊಡಪ್ಪ ಇಲ್ಲಿ ಅಂತ ಹೇಳಿ ತಂದಿರೋ ಹಣ್ಣನ್ನು ಅವ್ರ ಕೈಲಿ ಕೊಡ್ತಾರೆ. ನೋಡಿ, ಇನ್ನು ಮುಂದೆ ಏನಕ್ಕೂ ಬೇಸರ ಮಾಡ್ಕೋಬೇಡಿ, ನಿಮ್ಮ ಮಗಳಿಗೆ ಏನು ಬೇಕು ಅದನ್ನು ಮಾಡಿ, ಅವರಿಬ್ಬರಿಗೂ ಏನು ಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಆಗ ಸುಂದ್ರಿ, ಹೋಗಿ ಕಾಫಿ ಮಾಡ್ಕೊಂಬಾ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಆಗ ನೋಡಿ, ನೀವು ಏನೇ ಮಾಡದಿದ್ರೂ ಕೂಡ ನಮಗೆ ಮದುವೆ ಹೇಗೆ ಮಾಡಬೇಕು ಅಂತ ಹೇಳ್ಬೇಕಲ್ವಾ ಅಂತ ಹೇಳಿದಾಗ, ನೋಡಿರಿ ನಿಮ್ಮ ಶಕ್ತಿ ಎಷ್ಟೈತೆ ಅಷ್ಟಕ್ಕೆ ನೀವು ಮಾಡಿ, ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಆಗಬಹುದು, ನನ್ನ ಶಕ್ತಿ ಮೀರಿ ನಾನು ಮದುವೆನ ಮಾಡಿಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವರು ಅಲ್ಲಿಂದ ಕೂಡ ಹೊರಡ್ತಾರೆ. ಈ ಕಡೆ ಮೀನು ಅಡುಗೆ ಮಾಡ್ತಾ ಇರ್ತಾಳೆ, ತುಂಬಾ ಸೀನ್ ಬರ್ತಾ ಇರುತ್ತೆ. ಇದೇ ಕಮ್ಮ ಹಿಂಗೆ ಸೀನ್ತಾ ಇದೆಯಾ ಮೀನಮ್ಮ ಅಂತ ಹೇಳಿದಾಗ, ಗೊತ್ತಿಲ್ಲ ರೀ, ನೀವು ದೂರ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲ ಕಣೆ, ಬಿಲ್ಡಿಂಗ್ ಕಿರ್ತಾ ಇದೆಯಲ್ಲ, ಯಾಕೆ? ಅಯ್ಯೋ ಗೊತ್ತಿಲ್ಲ ರೀ, ತುಂಬ ಸೀನ್ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಬಿಡೆ ಅಂತ ಹೇಳಿದಾಗ ಅವನಿಗೂ ಸೀನ್ ಬರೋದಕ್ಕೆ ಶುರು ಆಗುತ್ತೆ. ಅಯ್ಯೋ ನಾನು ಹೇಳಿದೆ, ನೀವು ಬಂದು ನಿಂತ್ಕೊಬಿಡಿ, ನನ್ನ ಪಕ್ಕದಲ್ಲಿ ಸೀನ್ ಬರುತ್ತೆ ಅಂತ ಹೇಳಿ. ನಿಮ್ಗೇನಾಗಿದೆ, ನೀನೇನು ಹೆಣ್ಣೇನೆ, ಸ್ವಲ್ಪ ನಯ ನಾಜುಕು ಏನೂ ಇಲ್ಲ, ಇಷ್ಟು ಜೋರಾಗಿ ಕಿರುತ್ತಾ ಇದೆಯಾ, ನೀನೇನು ಅವಳ ಜೊತೆ ಸೇರಿಕೊಂಡು ಅಂತ ಹೇಳಿದಾಗ, ಗೊತ್ತಿಲ್ಲತ್ತೆ, ಇದಕ್ಕಿದ್ದಂಗೆ ಇಬ್ರಿಗೂ ಸೀನ್ ಬಂದ್ಬಿಡ್ತು. ಏನು ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರೋ ಏನೋ, ನಿಮ್ಮಿಂದ ನಮಗೂ ಅಂದ್ಕೊಂಡ್ಬಿಡುತ್ತೆ ಅನಿಸುತ್ತೆ, ಹೋಗೋ ಕಡೆ ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲಿ ಶ್ರುತಿ ಕೂಡ ಬರ್ತಾರೆ. ಏನಾಯ್ತತ್ತೆ ಅಂತ ಹೇಳಿದಾಗ, ಇವರಿಬ್ರಿಗೂ ಶೀತ ಆಗಿದ್ದೆ ಅನಿಸುತ್ತೆ, ಸೀನ್ ಬರ್ತಾ ಇದೆ. ಯಾಕೆ ಸಕ್ರೆ, ಸೀನೇನು ಹೇಳಿ ಕೇಳಿ ಬರುತ್ತಾ? ಈ ಸೀನು ಕೆಮ್ಮು ಜ್ವರ ಎಲ್ಲ ಅದೇ ಬರುತ್ತೆ, ಹೋಗುತ್ತೆ, ಬರೋದನ್ನು ಕೇಳಲ್ಲ, ಹೋಗೋದನ್ನು ಹೇಳೋದಕ್ಕಿಲ್ಲ, ಯಾಕೆ ನಿನಗೂ ಬೇಕಾ ಅಂತ ಹೇಳಿದಾಗ, ಅಪ್ಪ ತಂದೆ ನಿನ್ನನ್ನು ಬಿಟ್ಬಿಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಸರಿ ನನಗೂ ಅಟ್ಯಾಕ್ ಆಗಿಬಿಟ್ರೆ ಕಷ್ಟ, ನಾನು ಬರ್ತೀನಿ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೋಗ್ತಾಳೆ. ಇವರಿಬ್ಬರು ಸೀನ್ತಾನೆ ಇರ್ತಾರೆ. ರೀ, ಹಾವಿ ತಗೊಳ್ಳೋಣ, ಏನು ಮೀನವ್ರೆ ಹಾವಾ ಅಂತ ಹೇಳಿದಾಗ, ಆವಿ ಶ್ರುತಿ ಹಾವಿ ಅಂತ ಹೇಳ್ತಾರೆ. ಈ ಕಡೆ ಇವರಿಬ್ಬರು ರೂಮಲ್ಲಿ ಕೆಲಸ ಮಾಡ್ಕೊಂಡು ಬಟ್ಟೆ ಮರಿತಾ ಇರ್ತಾರೆ. ಗುಪ್ತಾ ಅವ್ರು ಫೋನ್ ಮಾಡಿರ್ತಾರೆ. ಹಲೋ ಗುಪ್ತಾ ಸರ್, ಹೇಳಿ ಸರ್. ಸರ್ ಸೂಪರಾಗಿದ್ದೀನಿ ಸರ್. ಓಕೆ ಸರ್. ಇಲ್ಲ ಸರ್, ಮನೆಗೇ ಏನು ತೊಗೊಳೋದಕ್ಕೆ ಹೋಗ್ತಾ ಇಲ್ಲ ಸರ್. ಹೌದಾ, ಇಂಟರ್ನ್ಯಾಷನಲ್ ಲೆವೆಲಿಗೆ ಬಿಸ್ನೆಸ್ ಎಲ್ಲ ಶುರು ಮಾಡ್ತಾ ಇದ್ದೀರಾ? ಆಗ್ಬೋದು. ಮಲೇಷ್ಯಾನಾ? ಸರಿ ಆಯಿತು. ಆದರೆ ನಮ್ಮ ಮಾವ ಇವಾಗ ಅಲ್ಲಿಲ್ವಲ್ಲ ಸರ್, ಒಂದು 6 ತಿಂಗಳಾಗುತ್ತೆ ಬರೋದು ಅಂತ ಹೇಳಿ ಹೇಳ್ತಾರೆ. ಹೌದಾ, ಸರಿ ಆಯಿತು ಸರ್, ನಾನು ಹೇಳ್ತೇನೆ ಬಿಡಿ ಅಂತ ಹೇಳಿ ಹೇಳ್ತಾರೆ. ಏನಾಯಿತು ಮನೋಜ್ ಅಂತ ಹೇಳಿದಾಗ, ಗುಪ್ತಾ ಸರು ಮಲೇಷ್ಯಾದಲ್ಲಿ ಶೋರೂಮ್ ಓಪನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬಿಸ್ನೆಸ್ ಇನ್ಫ್ರಾಸ್ಟ್ರಕ್ಚರ್ ಹೇಗಾಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ನಿಮ್ಮ ಅಪ್ಪನ ನಂಬರ್ ಕೇಳಿದ್ರು. ಆದರೆ ಅದು ಎಲ್ಲಾಗುತ್ತೆ ಮನೋಜ್, ಅವರೇ ಇಲ್ವಲ್ಲ ಅಂತ ಹೇಳಿದಾಗ, ಹಾಗೆಲ್ಲ ಅವ್ರಿಗೆ ಹೇಳೋದಕ್ಕಾಗುತ್ತೆ ನಮ್ಮ? ನೋಡು, ಇವಾಗ ನಾವು ಅವ್ರು ಇದ್ದಾರೆ ಅಂತ ಹೇಳಿನೇ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ, ಅವರು ನಮಗೆ ಕೊಟ್ಟಿರೋ ದುಡ್ಡನ್ನು ಕೇಳೋದಕ್ಕೆ ನಾವು ಸ್ವಲ್ಪ ಟೈಮ್ ತೊಗೋಬೋದಲ್ವಾ ಅಂತ ಹೇಳ್ತಾ ಇರ್ತಾರೆ. ಆಗ ಸರಿ ಆಯಿತು ಅಂತ ಹೇಳಿ ಹೇಳ್ತಾನೆ.
ಅದಾದ ತಕ್ಷಣವೇ ಬೇರೆ ಯಾರ್ದಾದ್ರೂ ಕಾಂಟ್ಯಾಕ್ಟ್ ಇಸ್ಕೋ ರೋಹಿಣಿ ಅಂತ ಹೇಳಿದಾಗ, ಯಾರಾದರೂ ಇದ್ರೆ ತಾನೇ ಕಾಂಟ್ಯಾಕ್ಟ್ ಇಸ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಆಗ ಏನಂದೆ ಅಂತ ಹೇಳಿದಾಗ, ಏನಿಲ್ಲ ಮನೋಜ್, ಅಪ್ಪನೇ ಇಲ್ಲ ಅಲ್ವಾ, ಇವಾಗ ಪಾಪ ಬೇರೆಯವ್ರದ್ದು ನಂಬರ್ ಎಲ್ಲ ಹೇಗೆ ಕಲೆಕ್ಟ್ ಮಾಡ್ಕೊಳ್ಳಿ, ಅಯ್ಯೋ ಇದಾರಲ್ಲ ನಿಮ್ಮ ಮಾವ ಮಂಜಣ್ಣ ಅವ್ರನ್ನ ಕೇಳು ಅಂತ ಹೇಳಿದಾಗ, ಹಾಂ ನಮ್ಮ ಮಾವನ ಇದೇ ಕೊನೆ ಸಲ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ, ಈಗ ಮತ್ತೆ ಬರ್ರಿ ಅಂತಂದರೆ ಅವ್ರು ಬರ್ತಾರೋ ಏನೋ, ಪಾಪ ಯಾವ ತರಕಾರಿ ಅಂಗಡಿನಲ್ಲಿ ಕ್ಯಾರೆಟ್ ಬೀನ್ಸ್ ತೂಕಕ್ಕೆ ಕೂತಿದ್ದಾರೋ ಏನೋ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಿಂತ್ಕೋತಾಳೆ. ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಹಾಲಲ್ಲಿ ಕೂತ್ಕೊಂಡು ಹಾವಿ ತಗೋತಾ ಇರ್ತಾರೆ. ಅದೇ ಟೈಮಿಗೆ ಶಾಂತಿ ಕೂಡ ರೂಮಿಂದ ಹೊರಗಡೆ ಬರ್ತಾ ಇರ್ತಾಳೆ. ಅಯ್ಯೋ ರೀ ಬಿಡ್ರಿ, ನನಗಾಗಲ್ಲ, ನಾನು ಹೋಗ್ತೀನಿ. ಒಂದೇ 5 ನಿಮಿಷ ಇರಮ್ಮ, ಸುಮ್ಮನೆ ಇರಮ್ಮ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಇವರು ನಡ್ಮನೆಯಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಏನಾರು ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಸಕ್ಕರೆ ಏನಿಲ್ಲ, ಹಾವಿ ತಗೋತಾ ಇದ್ದೀವಿ. ಏನೋ ಹಾವಿ ತಗೊಳ್ಳೋದಕ್ಕೆ ನಡ್ಮನೇಲಿ ಕೂತ್ಕೊಂಡು ಇಲ್ಲಿ ಎಲ್ಲರೂ ಓಡಾಡೋ ಜಾಗದಲ್ಲಿ ಬೇಕಾಗಿತ್ತಾ ಅಂತ ಹೇಳಿದಾಗ, ಇನ್ನೆಲ್ಲಿ ತೊಗೊಳಕ್ಕಾಗುತ್ತೆ ಅಂತ ಹೇಳ್ತಾರೆ. ಹೋಗು ಸುಮ್ಮನೆ ಹೋಗ್ಬಿಟ್ಟು ರೂಮಲ್ಲಿ ತಗೋ ಅಂತ ಹೇಳ್ತಾರೆ. ಅಲ್ಲ ಸಕ್ಕರೆ, ನಾವು ಹಾವಿ ತಗೊಳ್ಳೋದಕ್ಕೂ ಬೇಡ ಅಂತ ಇದೆಯಾ ಅಂತ ಅಂದಮೇಲೆ ನಾವು ನಿನ್ನ ಪಕ್ಕದಲ್ಲಿ ಬಂದು ನಿಂತ್ಕೋತೀವಿ, ಅವಾಗ ಚೆನ್ನಾಗೆಲ್ಲ ಹೋಗುತ್ತಲ್ವಾ ಅಂತ ಹೇಳ್ತಾ ಇರ್ತಾರೆ. ನನ್ನ ಪಕ್ಕವೇ ಬೇಡ 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 ಅಂತ ಹೇಳಿ ಅಲ್ಲಿಂದ ಅವಳು ಓಡೋಗ್ಬಿಡ್ತಾಳೆ. ಸರಿ ಆಯಿತು ಅಂತ ಹೇಳಿ ಮತ್ತೆ ಇವನು ಬಾರೆ ನಾವು ಹಾವಿ ತಗೊಳ್ಳೋಣ ಅಂತ ಹೇಳಿ ಕೂತ್ಕೋತಾ ಇರ್ತಾನೆ. ಅಷ್ಟಲ್ಲಿ ನೋಡಿದ್ರೆ ಇವಳು, ಬಿಡ್ರಿ ಸಾಕು, ಇವಾಗೇನಿಂತ ಅವತಾರ ಅಂತ ಹೇಳ್ತಾ ಇರ್ತಾಳೆ. ಈಗ ಏನೇನು ಸುಮ್ಮನೆ ಕೂತ್ಕೊಳ್ಳಮ್ಮ ಅಂತ ಹೇಳಿದಾಗ ಆ ಕಡೆ ಎದ್ಬಿಟ್ಟು ಹೋಗಿ ಬೆಡ್ಶೀಟ್ ಎಲ್ಲ ಸರಿ ಮಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ಬಂದು ಮನೋಜ ಬಿಸಿನೀರು ಇಟ್ಟಿರೋದ್ರಲ್ಲಿ ಜಾರ್ ಬಿದ್ದುಬಿಡ್ತಾನೆ. ಅಯ್ಯೋ ನನ್ನ ಕಾಲು ಸುಟ್ಟು ಉರಿತಾ ಇದೆ, ಕಾಲೆಲ್ಲ ಬೊಬ್ಬೆ ಬಂದುಬಿಡ್ತಲ್ಲಪ್ಪ, ಬಟ್ಟೆ ಎಲ್ಲ ನೆಂದೋಗ್ಬಿಡ್ತಲ್ಲಪ್ಪ ಅಂತ ಹೇಳಿ ಒದಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಸಕ್ಕರೆ ಬಂದು, ಯಾಕೋ ಮನುಜ ಏನಾಯಿತು ಅಂತ ಹೇಳಿದಾಗ, ಬಿಸಿನೀರು ಉರಿ ಅಂತ ಹೇಳಿದಾಗ, ಈ ಪೆಂಗೆ ನನ್ನ ಮಗನೇ, ಅದು ಹಾವಿ ತೊಗೊಳೋದಕ್ಕೆ ಅಂತ ಹೇಳಿ ಬೆಚ್ಚ ಕಾಸಿರೋ ನೀರು ನಿನಗೆ ಉರಿದ್ಬಿಡ್ತಾ, ಎಲ್ಲಿ ತೋರಿಸೋ ಅಂತ ಹೇಳ್ತಾ ಇರ್ತಾರೆ. ಅಲ್ಲ ನಿಮ್ಗೇನಾದ್ರು ಬಂದಿದೆ, ಎಲ್ಲರೂ ರೂಮಲ್ಲಿ ಹೋಗಿ ಕುತ್ಕೋಬೇಕು ತಾನೆ, ಯಾಕೋ ಹಿಂಗೆ ನಡ್ಮನೆಲ್ಲ ಹಿಂಗೆಲ್ಲ ಮಾಡ್ತಾ ಇದ್ದೀರಾ, ನಿಮಗೆ ರೂಮ್ ಇದೆಯಪ್ಪ, ನಮಗೆಲ್ಲ ರೂಮ್ ಇದೆ ಅಂತ ಹೇಳ್ತಾರೆ. ಬೇಜಾರಾಗ್ಬಿಡ್ತಾರೆ. ಆಗ ನೋಡು, ನಮಗೆ ಊಟ ತಿಂಡಿ ಎಲ್ಲ ಇಲ್ಲೇ ಕಾನಪಿನ ಸೋನ ಎಲ್ಲ ನಡ್ಮನೆಯಲ್ಲೇ ಆಗಬೇಕು, ನಿಮ್ಮದು ರೂಮ್ ಇದೆ, ಹೋಗಿ ನೀವು ಹಾವಿಯಲ್ಲಿ ತೊಗೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಯಾವುದಾದ್ರೂ ಮೂಲೆಯಲ್ಲಿ ಕೂತ್ಕೋಬೇಕಲ್ವಾ ಅಂತ ಹೇಳಿದಾಗ, ರೋಹಿಣಿ ಅವರೇ, ಅವ್ರು ಯಾಕೆ ಮೂಲೆಯಲ್ಲಿ ಕೂತ್ಕೋತಾರೆ, ಅವ್ರ ರೂಮ್ ಇಲ್ಲ ಅಂತ ಅಂದಮೇಲೆ ಇಡೀ ಮನೆಯಲ್ಲಿ ಅವ್ರು ಎಲ್ಲಿ ಬೇಕಾದರೂ ಕೂತ್ಕೋಬೋದು, ಅಷ್ಟೆಲ್ಲ ಇದ್ದವರು ನೀವು ನಿಮ್ಮ ರೂಮಲ್ಲಿ ಇರಬೇಕು, ಇಲ್ಲ ಮೂಲೆಯಲ್ಲಿ ಓಡಾಡಬೇಕು ಅಂತ ಹೇಳ್ತಾಳೆ. ಶ್ರುತಿ ಪದೇ ಯಾವಾಗಲೂ ನನಗೆ ಅವಮಾನ ಮಾಡಬೇಡಿ ಅಂತ ಹೇಳ್ತಾ ಇರ್ತಾನೆ. ಅವಮಾನ ಅಲ್ಲ ಮನೋಜ್ ಅವರೇ, ಮಾತಾಡಬೇಕಿದ್ರೆ ಸ್ವಲ್ಪ ಮಾಡ್ಕೊಂಡು ಮಾತಾಡಬೇಕು ಅಂತ ಹೇಳ್ತಾ ಇರ್ತಾನೆ. ಈಗ ನೋಡು, ಇವಾಗೇನೋ ನಿನ್ನ ಕಾಲು ಬೊಬ್ಬೆ ಬಂದಿದೆ ಅಲ್ವಾ, ಇವಾಗ ನೋಡು ಬರೆಸ್ತೀನಿ ಬೊಬ್ಬೆನ, ಅಕ್ಷಯ್ ಅಂತ ಹೇಳಿ ಅವನ ಮುಂದೆ ಸಿಂತ್ಬಿಡ್ತಾನೆ. ರೋಹಿಣಿ ಬಾ ಮೊದಲಿನಿಂದ ಹೋಗೋಣ ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಇವರು ಓಡೋಗ್ಬಿಡ್ತಾರೆ. ಆಗ ಏನು ಸಕ್ಕರೆ ನೀನು ಅಂತ ಹೇಳಿದಾಗ, ಬಿಡೋ ನೀನು ಅಂತ ಹೇಳಿ ಅವಳು ಕೂಡ ಹೋಗಿ ಬಾಗ್ಲಾಕೋತಾಳೆ. ಈ ಕಡೆ ಮೀನಾ ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ, ರೂಮ್ ಇಲ್ಲ ಅಂತ ಅಂತಿದ್ದಕ್ಕೆ. ಆಗ ಯಾಕಮ್ಮ ಏನಾಯಿತು ಅಂತ ಹೇಳಿದಾಗ, ಏನಿಲ್ಲ ರೀ ಅಂತ ಹೇಳ್ತಾರೆ. ಆಗ ಅದು ರೂಮಿಲ್ಲ ಅಂತ ಬೇಜಾರು ಮಾಡ್ಕೊತಾ ಇದೆಯಾ, ಆಗುತ್ತಮ್ಮ, ಅದು ಹಾಗೇ ಆಗುತ್ತೆ, ನೋಡ್ತಾ ಇರು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಪಾಪ ಇವಳು ಬೇಜಾರು ಮಾಡ್ಕೊಂಡು ನಿಂತ್ಕೋತಾಳೆ. ರವಿ ಇದರಲ್ಲಿ ಡಿಶ್ ಎಲ್ಲ ಮಾಡ್ತಾ ಇರ್ತಾನೆ. ಇವಳು ಬಂದು ಆರ್ಡರ್ ತೊಗೊಳೋದಕ್ಕೆ ನಿಂತಿರ್ತಾಳೆ. ಆಗ ನೋಡು, ಈಗ ಎಷ್ಟು ಚೆನ್ನಾಗಿದ್ದೀರಾ ನೀವಿಬ್ಬರು, ಒಳ್ಳೆ ಫ್ಯಾಮಿಲಿ ರೆಸ್ಟೋರೆಂಟ್ ಆದಂಗೆ ಆಗೋಗ್ಬಿಡ್ತಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಅವಳು ಕೂಡ ಹಾಗೆ ಕೆಲಸ ಮಾಡ್ತಾ ಇರ್ತಾಳೆ. ಹೋಗಿ ಆರ್ಡ್ರ್ ತೊಗೋ ಅಂತ ಹೇಳ್ತಾರೆ. ಬಂದು ಎಲ್ಲರ ಹತ್ರನೂ ಆರ್ಡ್ರ್ ತೊಗೋತಾ ಇರ್ತಾಳೆ. ಏನಮ್ಮ ಆರ್ಡ್ರಿಗೆ ಕೊಟ್ಟು ಅರ್ಧ ಗಂಟೆ ಆಯಿತು, ಎಲ್ಲಮ್ಮ ಅಂತ ಹೇಳ್ತಾರೆ. ಹಾಂ ಸರ್ ಕೇಳ್ತೀನಿ ಅಂತ ಹೇಳಿ ಬರ್ತಾಳೆ. ರವಿ ನೀನು ಆರಾಮಾಗಿ ಕೂತ್ಕೊಂಡಿದ್ಯಾ, ಆರ್ಡ್ರ್ ಏನು ಅಂತ ಕೇಳಿದಾರೆ ಅಂತೆಲ್ಲ ಕೊಡು ಅಂತ ಹೇಳಿದಾಗ, ಅವ್ರದ್ದು ಆರ್ಡ್ರ್ ಆಗೋದಕ್ಕೆ ಇನ್ನೂ ತುಂಬ ಹೊತ್ತಾಗುತ್ತೆ, ಅವ್ರಿಗಿನ್ನೂ ಅರ್ಧ ಗಂಟೆ ಬೇಕು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಇವಳು ಬಂದು, ನಾನು ಮೊದಲು ಶ್ರುತಿ ಕೆಲಸಕ್ಕೆ ಸೇರಿಕೊಂಡಾಗ ಚೆನ್ನಾಗಿ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ನೋಡು ಎಲ್ಲನೂ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ, ಹಾಗೆ ಶ್ರುತಿ ಏನು ಕೆಲಸ ಮಾಡಿದ್ರು ಕೂಡ ಪರ್ಫೆಕ್ಟಾಗಿ ಮಾಡ್ತಾಳೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಫೋನ್ ಬಂತು ಅಂತ ಹೇಳಿ ಹೋಟ್ಲು ಓನರ್ ಆ ಕಡೆ ಹೋಗ್ತಾಳೆ. ಅಷ್ಟಲ್ಲಿ ಬಂದು, ಏನು ಆ ಟೇಬಲ್ ನಂಬರ್ 10 ಇನ್ನೂ ರೆಡಿ ಆಗಿಲ್ವಾ, ಅದು ಬೇಯೋದಕ್ಕೆ ಇನ್ನೂ ಒಂದು 5-6 ನಿಮಿಷ ಆಗುತ್ತೆ, ಅರ್ಧ ಬೆಂದಿರೋದು ಕೊಡೋದಕ್ಕಾಗುತ್ತಾ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವ್ರು ಹಾಗೆ ಕೂತಿರ್ತಾರೆ. ಸೂಪ್ ರೆಡಿ ಆಗಿದೆ, ತೊಗೊಂಡೋಗಿ ಕೊಡು ಅಂತಾರೆ. ಓಕೆನಾ, ಸರಿ ಕುಡಿಲಿ ಅಂತ ಹೇಳಿದಾಗ, ಅಲ್ಲ ಮೊದಲೇ ಹೇಳ್ಬೇಕಲ್ವಾ, ರೆಡಿ ಮಾಡಿ ಇಡೋದು ಅಷ್ಟೇ ನನ್ನ ಕೆಲಸ, ಅದನ್ನು ತೊಗೊಂಡೋಗೋದು ನಿನ್ನ ಕೆಲಸ ಅಂತ ಹೇಳ್ತಾರೆ. ಆಗ ಏನು ಮಾತಾಡ್ತೀಯ ನೀನು ಅಂತ ಹೇಳಿ ತೊಗೊಂಡೋಗ್ಬಿಡ್ತಾಳೆ. ಆಗ ಬನ್ನಿಲಿ ಇದನ್ನ ಟೇಸ್ಟ್ ಮಾಡಿ ಅಂತ ಹೇಳ್ತಾಳೆ. ಟೇಸ್ಟಾ, ಸ್ಪೂನ್ ಕೊಡಿ, ಅದನ್ನೇ ನಾನು ಕೇಳಿದ್ದು, ಸ್ಪೂನ್ ಇಲ್ದೇ ಸೂಪ್ ತಂದು ಕೊಟ್ಟರೆ ಹೇಗಮ್ಮ ಅಂತ ಹೇಳ್ತಾರೆ. ರವಿ ಏನು ನೀನು ಸ್ಪೂನ್ ಕೊಡೋದಕ್ಕಾಗೋದಿಲ್ವಾ ಅಂತ ಹೇಳ್ತಾ ಇರ್ತಾಳೆ. ಅದನ್ನೇ ಹೇಳಿದ್ದಲ್ವಾ, ನಾನು ಮಾಡೋದಷ್ಟೇ ಕೆಲಸ, ಅದನ್ನು ತೊಗೊಂಡೋಗಿ ಸರ್ವ್ ಮಾಡೋದು ನಿನ್ನ ಕೆಲಸ, ನಾನು ಇಲ್ಲಿ ಆರ್ಡರ್ ಅಷ್ಟೇ ತೊಗೊಳ್ಳೋದು, ಏನೋ ಹೆಲ್ಪ್ ಆಗಲಿ ಅಂತ ಹೇಳಿ ಸರ್ವ್ ಮಾಡ್ತಾಯಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಬಂದು, ಸ್ಪೂನ್ ಕೇಳಿ ಎಷ್ಟೊತ್ತಾಯ್ತು ಅಂತ ಹೇಳಿ ಜೋರಾಗಿ ಕಿರ್ಚ್ಕೊತಾಳೆ. ಅಷ್ಟರಲ್ಲಿ ಹೋಟೆಲ್ ಓನರ್ ಬಂದೇ ಕೊಡ್ತಾಳೆ. ಏನಾಗಿದೆ, ಅವರು ಸ್ಪೂನ್ ಕೊಡಿ ಅಂತ ಅಷ್ಟು ಕಿರ್ಚ್ಕೊತಾ ಇದ್ದಾರೆ, ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳ್ತಾಳೆ. ಈ ಕಡೆ ಅವಳು ಕೋಪ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಸೂರ್ಯ ಆರಾಮಾಗಿ ಹೊರಗಡೆ ನಿಂತಿರ್ತಾನೆ. ಅಷ್ಟರಲ್ಲಿ ಅರುಣ್ ಬೈಕಲ್ಲಿ ಫೋನ್ ಮಾತಾಡಿಕೊಂಡು ಬರ್ತಾ ಇರ್ತಾನೆ. ಇವನು ಅವನೇ ಅಲ್ವೇನ ಪೊಲೀಸು, ನಮಗೆ ಚಕ್ಕರ್ ಕೊಟ್ಟನಲ್ಲ ಅವನು, ಇರೋ
ಮಾಡ್ತೀನಿ ಅಂತ ಹೇಳಿ ವೀಡಿಯೋ ಮಾಡ್ಕೊತಾನೆ. ಯಾಕೋ ಸೂರ್ಯ ಏನೋ ಮಾಡ್ತಾ ಇದೆಯಾ ನೋಡಲ್ಲಿ, ರೋಡಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರು ಹೆಲ್ಮೆಟು ಇಲ್ಲದೆ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದಾನೆ, ಇವನಿಗೆಲ್ಲ ಬುದ್ಧಿ ಕಲಿಸ್ತೀನಿ ನೋಡ್ತಾ ಇರೋ ಅಂತ ಹೇಳಿ ಹೇಳ್ತಾನೆ. ಪಾಪ ಅವನು ಮೆಡಿಕಲ್ ಶಾಪಿಗೆ ಹೋಗಿ ಏನೋ ತೊಗೊಳೋದಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಸೂರ್ಯ ಹೋಗ್ಬಿಟ್ಟು ಕಾರಲ್ಲಿ ಒಂದು ಲಾಕ್ ಇರುತ್ತೆ, ಆ ಲಾಕ್ನ ತೊಗೊಂಡು ಇದನ್ನ ಲಾಕ್ ಮಾಡಿಬಿಡ್ತಾನೆ. ಇವನು ಯಾವನೋ ಲಾಕ್ ಮಾಡಿದ್ದು ಅಂತ ಹೇಳಿ ಹುಡುಕ್ತಾ ಇರ್ತಾನೆ.